ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಿಸಿದ ಕೆಪಿಸಿಸಿ ಕಂಟ್ರೋಲ್ ರೂಮ್ ಸದಸ್ಯರು ಪಿ ಗಾಂಧಿ, ಕಿರಣ್ ಕುಮಾರ್, ಶ್ರೀನಿವಾಸಲು, ಡಾಕ್ಟರ್ ವನಿತಾ ನರೇಂದ್ರ, ಜೈ ಶಾಂಭವಿ, ಶುಭಾ ವೇಣುಗೋಪಾಲ್, ವಸಂತ ಕವಿತಾ ಕೆಸಿ ರೆಡ್ಡಿ, ಗಾಯತ್ರಿ ಪತ್ತರ್, ಇಟಿ ವಿಜಯ್ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಡಿಕೆ ಶಿವಕುಮಾರ್ ಹುಟ್ಟುಹಬ್ಬ ಆಚರಣೆ ಇಲ್ಲಿ ಪೌರ ಕಾರ್ಮಿಕರಿಗೆ ಕೊಟ್ಟರು, ಏನು ಹೇಳ್ತೀರಮ್ಮ? ಇವತ್ತು ನಾವು ನಮ್ಮ ಅಧ್ಯಕ್ಷರಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ವಿ. ಅವರು ಯಾವುದೇ ಆಚರಣೆ ಬೇಡ ಅಂದಿದ್ರು, ಆದರೂ ನಾವು ಕಾರ್ಯಕರ್ತರಾಗಿ ಅವರು ನಮಗೆ ಮಾಡಿರೋ ಸೇವೆಗೆ ನಮಗೆ ಸಹಕಾರ ಕೊಟ್ಟಿರೋದಕ್ಕೆ ನಮ್ಮ ಇಷ್ಟಾನುಸಾರವಾಗಿ ನಾವೇ ಇಲ್ಲಿ ಒಂದು ಸಣ್ಣದಾಗಿ ಒಂದು ಆಚರಣೆ ಮಾಡ್ತಾ ಇದ್ವಿ. ಪೌರ ಕಾರ್ಮಿಕರನ್ನ ಕರೆದು ನಾವಿವತ್ತು ಸನ್ಮಾನ ಮಾಡಿ ಅವ್ರಿಗೆ ಎಲ್ಲ ಹೆಣ್ಮಕ್ಳಿಗೂ ಅರಿಶಿನ ಕುಂಕುಮ ಮತ್ತು ಒಂದು ರೌಕೆ ಕೊಟ್ಟು ಸನ್ಮಾನ ಮಾಡಿ ಅವ್ರಿಗೆ ಒಂದು ರೇಷನ್ ಕಿಟ್ಟನ್ನು ನಾವು ಕೊಟ್ಟಿದ್ವಿ. ಯಾಕೆ ಹೆಣ್ಮಕ್ಳು ಅಂತಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಹೆಣ್ಮಕ್ಳು ಪರ ಮಾತಾಡ್ತಾರೆ. ಅದಕ್ಕೋಸ್ಕರನೇ ನಮ್ಮ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ನಿನ್ನೆ 2 ದಿನಗಳ ಹಿಂದೆ ಒಂದು 6ನೇ ಗ್ಯಾರಂಟಿ, ಗ್ಯಾರಂಟಿ ಅಂತಲೂ ಒಂದು ಕೊಟ್ಟಿದ್ದಾರೆ. ಅದು ನಾಳೆಯಿಂದ 16ನೇ ತಾರೀಕು ನನ್ನ ಸ್ವತ್ತು ನನ್ನ ಹಕ್ಕು ಅನ್ನೋ ಥರ ಈ ಖಾತನ ಮಾಡ್ತಾ ಇದ್ದಾರೆ. ಅದೇ ದಿನವಾದ ನಾಳೆ ಎಲ್ಲರ ಮನೆಯಲ್ಲೂ ಒಂದು ಹಬ್ಬದ ಆಚರಣೆ ಆಗಲಿ ಅಂತ ಹೇಳಿ ನಾವು ಒಂದು ಗ್ರಾಸರಿ ಕಿಟ್ ಕೊಟ್ಟಿದ್ದೀವಿ. ಅದರಲ್ಲೆಲ್ಲರೂ ಒಂದು ಸಿಹಿ ತಿಂಡಿ ಮಾಡಿಕೊಂಡು ಅದನ್ನು ಸವಿದು ಅವರ ಈ ಖಾತಾಗಳನ್ನ ಮಾಡಿಕೊಂಡು ಎಲ್ಲರೂ ಅವರ ಆಸ್ತಿ ಹಕ್ಕುಗಳನ್ನ ಅವರು ಪಡ್ಕೋಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು. ಸೊ ಇಲ್ಲಿ ಇವತ್ತು ಬಂದು ನಾವು ನಮ್ಮ ಕಂಟ್ರೋಲ್ ರೂಮ್ ಸಮಿತಿಯಿಂದ ನಾವು 9 ಸದಸ್ಯರು ಏನಿದ್ದೀವಿ, ನಾವು ಡಿ ಕೆ ಶಿವಕುಮಾರ್ ಅವರ ಕೈ ಕೆಳಗಡೆ ಕೆಲಸ ಮಾಡ್ತೀವಿ. ಸೊ ನಾವೆಲ್ಲರೂ ಇವತ್ತು ಸೇರಿ ಇಲ್ಲಿ ಒಂದು ಆಚರಣೆ ಮಾಡಿದ್ದೀವಿ. ಎಲ್ಲರೂ ಬಂದು ನಮಗೆ ಸಹಕಾರ ಕೊಡೋದಕ್ಕೆ ನಾವೆಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ. ಮತ್ತೊಂದು ಸತಿ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ